ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ಇಂಗ್ಲೀಷ್ ವಾಕ್ಯಗಳ ಬಗ್ಗೆ ಕೆಲವೊಂದಿಷ್ಟು ವಾಕ್ಯಗಳ ಬಗ್ಗೆ ನೋಡೋಣ. ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್. ಫಸ್ಟ್ ಒನ್ ಈಸ್, ಅವನು ನನ್ನ ಸೋದರನ ಮಗ. ಅವನು ನನ್ನ ಸೋದರನ ಮಗ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ, ಅವನು ನನ್ನ ಸೋದರನ ಮಗ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ಹೇಳಬೇಕಂದ್ರೆ, ಹಿ ಈಸ್ ಮೈ ನೆಫ್ಯೂ. ಹಿ ಈಸ್ ಮೈ ನೆಫ್ಯೂ. ಹಿ ಈಸ್ ಮೈ ನೆಫ್ಯೂ ಎಂದು ಹೇಳಬೇಕು. ಹಿ ಈಸ್ ಮೈ ನೆಫ್ಯೂ. ಎರಡನೇದು, ಅವರು ಕುಳ್ಳನನ್ನು ನೋಡಿ ನಕ್ಕರು. ಅವರು ಕುಳ್ಳನನ್ನು ನೋಡಿ ನಕ್ಕರು. ಅವರು ಕುಳ್ಳನನ್ನು ನೋಡಿ ನಕ್ಕರು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಬರೀಬೇಕಂದ್ರೆ, ದೇ ಲಾಫ್ಡ್ ಆಟ್ ದ ಡ್ವಾರ್ಫ್. ದೇ laughed at the dwarf. ಅವನು ನನ್ನ ಸೋದರನ ಮಗ. ಇದು ಒಂದು ಕನ್ನಡದಲ್ಲಿ ವಾಕ್ಯ ಇದೆ. ಈ ವಾಕ್ಯವನ್ನು ಇಂಗ್ಲೀಷ್ನಲ್ಲಿ ನಾವು ಯಾವ ರೀತಿಯಾಗಿ ಹೇಳಬೇಕಂದ್ರೆ, ಹಿ ಈಸ್ ಮೈ ನೆಫ್ಯೂ. ಅವರು ಕುಳ್ಳನನ್ನು ನೋಡಿ ನಕ್ಕರು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ, ದೇ ಲಾಫ್ಡ್ ಆಟ್ ದ ಡ್ವಾರ್ಫ್. ರಾಧಾಳು ನಿನ್ನ ಛತ್ರ ತೆಗೆದುಕೊಂಡಿದ್ದಾಳೆ. ರಾಧಾ ಹ್ಯಾಸ್ ಟೇಕನ್ ಯುವರ್ ಅಂಬ್ರೆಲಾ. ನಿನ್ನ ಚಿಕ್ಕಮ್ಮ ನನ್ನನ್ನು ಇಲ್ಲಿಗೆ ಬರಲು ಹೇಳಿದಳು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ, ಯುವರ್ ಆಂಟಿ ಟೋಲ್ಡ್ ಮೀ ಟು ಕಮ್ ಹಿಯರ್. ಇವು ದಿನನಿತ್ಯ ಬಳಸುವ ಇಂಗ್ಲೀಷ್ ವಾಕ್ಯಗಳಾಗಿವೆ. ನೆಕ್ಸ್ಟ್ ಎಕ್ಸಾಂಪಲ್ಸ್, ನನ್ನ ಸ್ನೇಹಿತ ವರುಣ್ ಪದ್ಯ ಬರೆದನು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ, ಮೈ ಫ್ರೆಂಡ್ ವರುಣ್ ರೈಟ್ ದ ಪೋಯಮ್. ನಾನು ಮ್ಯಾನೇಜರ್ನನ್ನು ಭೇಟಿಯಾಗಬೇಕು. ಐ ವಾಂಟ್ ಟು ಮೀಟ್ ದ ಮ್ಯಾನೇಜರ್. ಸುಮಾ ನಿನ್ನ ಪೆನ್ನನ್ನು ಉಪಯೋಗಿಸುತ್ತಾ ಇದ್ದಾಳೆ. ಸುಮಾ ಹ್ಯಾಸ್ ಬಿನ್ ಯೂಸಿಂಗ್ ಯುವರ್ ಪೆನ್. ಕೊಳಕು ಕಲೆಯನ್ನು ನಿನ್ನ ಅಂಗಿಯ ಮೇಲೆ ರವಿ ಮಾಡಿದನು. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ, ಮಿಸ್ಟರ್ ರವಿ ಮೇಡ್ ದ್ಯಾಟ್ ಡರ್ಟಿ ಮಾರ್ಕ್ ಆನ್ ಯುವರ್ ಶರ್ಟ್. ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸಸ್ಗಳಿವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.